ಆರ್ಎಸ್ಎಸ್ ಮುಖ್ಯಸ್ಥರಿದ್ದ ರೈಲಿಗೆ ಕಲ್ಲು ತೂರಾಟ ಮಾಡಲಾಗಿದೆ. ಕಾನ್ಪುರದಿಂದ ದೆಹಲಿಗೆ ತೆರಳುತ್ತಾ ಇದ್ದಂತಹ ರೈಲಿನ ಮೇಲೆ ಕಲ್ಲು ತೂರಾಟ. ಗೋಲ್ಡನ್ ಚಾರಿಯಟ್ ಎಕ್ಸ್‌ಪ್ರೆಸ್ ರೈಲಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ದುಷ್ಕರ್ಮಿಗಳು. ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದ ಮೋಹನ್ ಭಾಗವತ್ ಉತ್ತರ ಪ್ರದೇಶದ ಫಿರೋಜಾಬಾದ್ನಲ್ಲಿ ನಡೆದಿರುವಂತಹ ಘಟನೆ. ಉತ್ತರ ಪ್ರದೇಶದ ಕಾನ್ಪುರದಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ವೇಳೆ ರೈಲಿನ ಮೇಲೆ ಕಲ್ಲು ತೂರಾಟವನ್ನು ದುಷ್ಕರ್ಮಿಗಳು ನಡೆಸಿದ್ದಾರೆ. ಇದೇ ರೈಲಿನಲ್ಲಿ ಆರ್ಎಸ್ಎಸ್ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು. ಘಟನೆಗೆ ಸಂಬಂಧಪಟ್ಟಂತಹ ದೃಶ್ಯ ಇದು. ಆರ್ಎಸ್ಎಸ್ನ ಮುಖ್ಯಸ್ಥರಿದ್ದಂತಹ ರೈಲಿಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಯಾರು ಈ ರೀತಿ ಕೃತ್ಯವನ್ನು ಎಸಗಿದ್ರು, ಯಾವ ಕಾರಣಕ್ಕೆ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ತಕ್ಷಣವೇ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿದರು. ಕಾನ್ಪುರದಿಂದ ದೆಹಲಿಗೆ ತೆರಳುತ್ತಾ ಇದ್ದಂತಹ ರೈಲು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಯಾವಾಗ ಆದಂತಹ ಘಟನೆ ಇದು? ಏನು ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ? ಈ ಹಿಂದೆ ಏನಾದರೂ ಇದೇ ರೀತಿ ಆಗಿತ್ತಾ? ಏನು ಸಿಗ್ತಾ ಇದೆ ಮಾಹಿತಿ? ಮಧುಶ್ರೀ, ನಿನ್ನೆ ಸಂಜೆ ಆಗಿರತಕ್ಕಂತಹ ಘಟನೆ. RSS ಮುಖ್ಯಸ್ಥ ಏನು ತೆರಳುತ್ತಿದ್ದಂತಹ ರೈಲಿನಲ್ಲಿ ಈ ರೀತಿಯಂತ ಘಟನೆ ಆಗಿರುವಂತಹದ್ದು. ಉತ್ತರ ಪ್ರದೇಶದ ಫಿರೋಜಾಬಾದ್ ಬಳಿ ಸ್ವರ್ಣ ಜಯಂತಿ ಶತಾಬ್ದಿ ಎಕ್ಸ್‌ಪ್ರೆಸ್ ಏನಿದೆ, ಈ ರೈಲಿನಲ್ಲಿ ಮೋಹನ್ ಭಾಗವತ್ ಅವರು ತೆರಳುತ್ತಾ ಇರತಕ್ಕಂತ ಸಂದರ್ಭದಲ್ಲಿ ರೈಲಿನಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿರುವಂತಹ, ಅಂದ್ರೆ ಹೊರಗಡೆಯಿಂದ ಕಲ್ಲು ತೂರಾಟ ನಡೆಸಿದ್ದಾರೆ. ಬಹುಮುಖ್ಯವಾಗಿ ಮೋಹನ್ ಭಾಗವತ್ ಅವರು ಪ್ರಯಾಣಿಸಿದಂತ AC ಫಸ್ಟ್ ಕ್ಲಾಸ್ ಕೋಚ್ನಲ್ಲಿ ಅವರು ಪ್ರಯಾಣ ಬೆಳೆಸ್ತಾ ಇದ್ರು. ಈ ಕೋಚ್ನ ಕಿಡಿಗೆ ಕಲ್ಲು ತಗುಲಿರುವಂತಹದ್ದು, ಜೊತೆಗೆ ಹೊರಭಾಗದ ಗ್ಲಾಸ್ ಪ್ಯಾನೆಲ್ ಕೂಡ ಸಂಪೂರ್ಣ ಜಖಂಗೊಂಡಿರುವಂತಹದ್ದು ಕಲ್ಲು ತೂರಾಟದಿಂದ. ಕಲ್ಲು ತೂರಾಟ ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರು ಕಿಟಕಿಯ ವಿರುದ್ಧ ಬದಿಯ ಸೀಟ್ ನಲ್ಲಿ ಕುಳಿತಿದ್ರು. ಹಾಗಾಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂತಹದ್ದು. ಏನು ಗ್ಲಾಸ್ ಪ್ಯಾನಲ್ ಏನಿದೆ ಅದು ಸಂಪೂರ್ಣವಾಗಿ ಜಖಂಗೊಂಡಿದೆ. ಅಂದ್ರೆ ನಿನ್ನೆ ಸಂಜೆ 7:15 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ರಸೂಲ್ಪುರ ಮತ್ತೆ ದಕ್ಷಿಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರದೇಶದಲ್ಲಿ ಕಲ್ಲು ತೂರಾಟ ನಡೆದಿರುವಂತಹದ್ದು. ಮತ್ತೆ ಮೋಹನ್ ಭಾಗವತರಿಗಾಗ್ಲಿ ಅಥವಾ ಇನ್ನಿತರ ಯಾವುದೇ ಪ್ರಯಾಣಿಕರಿಗಾಗ್ಲಿ ಯಾವುದೇ ರೀತಿಯಂತ ಗಾಯ ಆಗಿಲ್ಲ ಅನ್ನುವಂಥದ್ದನ್ನ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಇದರ ಗಂಭೀರತೆಯನ್ನು ಅರಿತಂತ ಪೊಲೀಸರು ಯಾರು ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನುವಂತ ಕಿಡಿಗೇಡಿಗಳನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇಬ್ಬರು ಕಿಡಿಗೇಡಿಗಳನ್ನ ಈಗಾಗಲೇ ಬಂಧಿಸಿದ್ದಾರೆ. CCTV ದೃಶ್ಯಾವಳಿಗಳನ್ನ ಪರಿಶೀಲಿಸಿ ಅನ್ನುವಂಥದ್ದನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನುಳಿದಂತ ಆರೋಪಿಗಳಿಗೂ ಕೂಡ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಘಟನೆ ಏನ್ ನಡೀತು, ಕಲ್ಲು ತೂರಾಟ ನಡೀತು, ತಕ್ಷಣವೇ ಮುಂದಿನ ನಿಲ್ದಾಣದಲ್ಲಿ ರೈಲನ್ನ ನಿಲ್ಲಿಸಲಾಗಿತ್ತು. ಮತ್ತೆ CRPF ಸಿಬ್ಬಂದಿ ಆಗಿರ್ಬೋದು, RPF ಸಿಬ್ಬಂದಿ ಆಗಿರ್ಬೋದು, ತಕ್ಷಣ ರೈಲನ್ನ ಸುತ್ತುವರಿದು ತಕ್ಷಣವೇ ಮೋಹನ್ ಭಾಗವತ್ ಅವರನ್ನ ಸುತ್ತುವರಿದು ಅವರಿಗೆ ರಕ್ಷಣೆ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇನ್ನುಳಿದಂತ ಆರೋಪಿಗಳಿಗೀಗ ತೀವ್ರ ತಪಾಸಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.